ಉಡುದಾರ ಸಾವಿರಾರು ವರ್ಷಗಳ ಸಂಪ್ರದಾಯ, ಲಕ್ಷಾಂತರ ಜನರ ನಂಬಿಕೆ, ಅಲ್ಲದೆ ಸಾವಿರ ಆಧ್ಯಾತ್ಮಿಕ ರಹಸ್ಯಗಳನ್ನು ಹೊತ್ತಿರುವ ಒಂದು ಪುಟ್ಟ ದಾರ. ಭಾರತದಲ್ಲೂ, ವಿಶೇಷವಾಗಿ ದಕ್ಷಿಣದ ಸಮುದಾಯಗಳಲ್ಲೂ ಇಂದಿಗೂ ಈ ಒಂದು ದಾರವನ್ನು ಏಕೆ ಯಾವಾಗಲೂ ಸೊಂಟದ ಬಳಿ ಕಟ್ಟಿಕೊಂಡಿರುತ್ತಾರೆ ಗೊತ್ತಾ? ನಾವು ಗಮನ ಕೊಡದ ಈ ಒಂದು ಚಿಕ್ಕ ದಾರದ ಹಿಂದೆ ಅಷ್ಟು ದೊಡ್ಡ ಮರ್ಮವಿದೆಯಾ? ಇದು ಕೇವಲ ಸಂಪ್ರದಾಯವೋ, ಮಂತ್ರಶಕ್ತಿಯೋ, ದೇವರ ಆಶೀರ್ವಾದವೋ, ಅಥವಾ ಅದರ ಹಿಂದೆ ನಿಜಕ್ಕೂ ವೈಜ್ಞಾನಿಕ ಕಾರಣಗಳು ಇವೆಯೋ? ಇಂದು ನಾವು ತಿಳಿದಿದ್ನೇ ಪ್ರಶ್ನಿಸುವ ಮಟ್ಟಕ್ಕೆ ಕರೆದೊಯ್ಯುವ ಈ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಎಚೋಹಿಸ್ಟ್. ಇಂದು ಆರಂಭವಾಗುತ್ತಿದೆ ಉಡುದಾರದ ಮರ್ಮ. ಸೊಂಟದ ಮೇಲೆ ಕಟ್ಟಿಕೊಳ್ಳುವ ಈ ದಾರ ಯಾಕೆ ಇಷ್ಟು ಮುಖ್ಯ ಅಂತ ನೀವು ಎಂದಾದರೂ ಯೋಚಿಸಿದ್ದೀರಾ? ಮನುಷ್ಯ ದೇಹವೇ ದೇವಾಲಯ ಎಂಬ ಭಾರತೀಯ ಪರಂಪರೆ ಹೇಳುತ್ತದೆ. ದೇಹ ಪವಿತ್ರ, ಆದ್ದರಿಂದ ಅದು ಯಾವ ಕ್ಷಣದಲ್ಲೂ ಸಂಪೂರ್ಣ ನಿರ್ವಸ್ತ್ರವಾಗಬಾರದು. ಅಷ್ಟೇ ಅಲ್ಲ, ಸ್ನಾನ ಮಾಡುವಾಗಲೂ ದೇಹಕ್ಕೆ ಯಾವಾಗಲೂ ಒಂದು ರೀತಿಯ ಆವರಣ ಇರಬೇಕು. ನಮಗೆ ತಿಳಿದಿಲ್ಲ, ಆದರೆ ಹಲವಾರು ಪುರಾಣಗಳಲ್ಲಿ ನದಿಗಳ ಮತ್ತು ಜಲದೇವತೆಯಾದ ವರುಣ ದೇವರಿಗೆ ಸಂಪೂರ್ಣ ನಿರ್ವಸ್ತ್ರತೆ ಅಪಚಾರ ಎನ್ನುವ ನಂಬಿಕೆಯಿದೆ. ಅದಕ್ಕೆ ಜನ್ಮದಿಂದ ಮೃತ್ಯುವಿನವರೆಗೆ ದೇಹಕ್ಕೆ ಯಾವಾಗಲೂ ಈ ಉಡುದಾರ ಎಂಬ ಪವಿತ್ರ ದಾರ ಅಂಟಿರುವುದು ಅವಶ್ಯಕ ಎನ್ನುವ ನಂಬಿಕೆ. ಆದರೆ ಇದಕ್ಕಿಂತ ದಟ್ಟವಾದ ಮತ್ತೊಂದು ಆಧ್ಯಾತ್ಮಿಕ ಕಾರಣ ಕೂಡ ಇದೆ. ದೃಷ್ಟಿ, ಕೆಟ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿಗಳು, ಅಸೂಯೆ, ಕೋಪ ಇವು ಮನುಷ್ಯನ ದೇಹದ ಚಾಲಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತವೆ ಎನ್ನುವ ನಂಬಿಕೆ. ಉಡುದಾರದ ಕಪ್ಪು ಬಣ್ಣ ಕೆಟ್ಟ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎನ್ನುವುದು ಬೆಳೆದು ಬಂದ ಸಂಪ್ರದಾಯ. ಕೆಂಪು ಬಣ್ಣ ಶತ್ರುಬಾಧೆಯನ್ನು ತಡೆಯುತ್ತದೆ, ಧೈರ್ಯ ಮತ್ತು ಜೀವಶಕ್ತಿ ಹೆಚ್ಚಿಸುತ್ತದೆ ಎನ್ನಲಾಗಿದೆ. ಇದನ್ನೇ ನಂಬಿ ನಮ್ಮವರಲ್ಲಿ ಈ ರೀತಿ ಕಟ್ಟಿಕೊಳ್ಳುವ ಪದ್ಧತಿ ಸಾವಿರ ವರ್ಷಗಳಿಂದ ಮುಂದುವರಿದಿದೆ. ಹಿಂದೂ ತಾಂತ್ರಿಕ ಪರಂಪರೆಯಲ್ಲಿ ಮಣಿಪುರ ಮತ್ತು ಮೂಲಾಧಾರ ಚಕ್ರಗಳಲ್ಲಿ ಜೀವಶಕ್ತಿಯ ಶೇಖರಣೆಯು ನಡೆಯುತ್ತದೆ ಎನ್ನಲಾಗುತ್ತದೆ. ದೇಹದ ಕೇಂದ್ರ ಬಿಂದುವಿನ ಬಳಿ ಕಟ್ಟಿಕೊಂಡಿರುವ ಉಡುದಾರ ಈ ಶಕ್ತಿಯನ್ನು ಸ್ಥಿರಗೊಳಿಸುತ್ತದೆ. ವ್ಯಕ್ತಿಯ ಮನೋಬಲ ಮತ್ತು ದೇಹಬಲ ಎರಡನ್ನೂ ಸಮತೋಲನದಲ್ಲಿಡುತ್ತದೆ ಎನ್ನುವುದು ತಂತ್ರಶಾಸ್ತ್ರದ ವಿವರಣೆ. ಆಧ್ಯಾತ್ಮಿಕರು ಹೇಳುವಂತೆ ಇದು ಅತಿಸೂಕ್ಷ್ಮ ಶಕ್ತಿವಲಯವನ್ನು ಸೃಷ್ಟಿಸುತ್ತದೆ. ಇದು ಕೇವಲ ನಂಬಿಕೆಯಲ್ಲ, ಜನರು ಅನುಭವಿಸಿದ ಪರಿಣಾಮಗಳಿಂದ ರೂಪುಗೊಂಡ ಸಂಪ್ರದಾಯ. ಪಾಂಡವರ ಯುಗದ ಒಂದು ಕಥೆ ಈ ನಂಬಿಕೆಗಳನ್ನು ಇನ್ನೂ ಗಾಢಗೊಳಿಸುತ್ತದೆ. ದುರ್ಯೋಧನನ ದೇಹಕ್ಕೆ ಗಾಂಧಾರಿಯ ಆಶೀರ್ವಾದದಿಂದ ಕವಚವಿದ್ದಂತೆ ಪುರಾಣದಲ್ಲಿ ಹೇಳಲಾಗಿದೆ. ಆದರೆ ಕಾಂತಿ ಮತ್ತು ಶಕ್ತಿಯು ಹೆಚ್ಚಿನದಾಗಿ ಅವನ ಸೊಂಟ ಮತ್ತು ಹೊಟ್ಟೆ ಭಾಗದಲ್ಲಿ ಇತ್ತು. ಅದೇ ಕಾರಣಕ್ಕೆ ಯುದ್ಧದಲ್ಲಿ ಭೀಮನು ಅವನ ಶಕ್ತಿಯನ್ನು ಸೋಲಿಸಲು ಅವನ ರಕ್ಷಣೆ ಇಲ್ಲದ ತೊಡೆಗೆ ಹೊಡೆದು ಕೊಲ್ಲಬೇಕಾಯಿತು ಎನ್ನುವ ಮಾತಿದೆ. ಈ ಕಥೆಯ ಮೂಲಕ ಸೊಂಟದ ಭಾಗ ಮತ್ತು ಅದರ ರಕ್ಷಣೆಯ ಮಹತ್ವವನ್ನು ಜನರು ಮನಸ್ಸಿನೊಳಗೆ ಇಟ್ಟುಕೊಂಡರು. ಅದನ್ನೇ ಒಂದು ರೂಪದಲ್ಲಿ ಮುಂದಿನ ಕಾಲದಲ್ಲಿ ಉಡುದಾರದ ರೂಪದಲ್ಲೂ ಅಳವಡಿಸಿಕೊಂಡರು. ಇಷ್ಟೆಲ್ಲ ಪುರಾಣ, ಅಧ್ಯಾತ್ಮ, ನಂಬಿಕೆಗಳ ಜೊತೆಗೆ ಇಂದಿಗೂ ಜನರು ಹೇಳುವ ವೈಜ್ಞಾನಿಕ ಕಾರಣಗಳೂ ಇವೆ. ನಾವು ಕೇಳಿದರೆ ಅಜ್ಜಿಯರು, ದೊಡ್ಡವರು ಹೇಳುತ್ತಾರೆ. ಇದನ್ನು ಕೇಳೋಣ. ಉಡುದಾರ ಸಣ್ಣ ಒತ್ತಡವನ್ನು ಹೊಟ್ಟೆಯ ಕೆಳಭಾಗಕ್ಕೆ ಕೊಡುತ್ತದೆ. ಇದರಿಂದ ಹೊಟ್ಟೆಯೊಳಗಿನ ಸ್ನಾಯುಗಳು ಹೊರಗೆ ಬರುವ ಹರ್ನಿಯಾದ ಸಮಸ್ಯೆಯನ್ನು ತಡೆಯಬಹುದು ಎನ್ನುವುದು ಪರಂಪರೆಯ ಜ್ಞಾನ. ವಿಶೇಷವಾಗಿ ಗದ್ದೆ ಕೆಲಸ, ಕಲ್ಲು ಕೆಲಸ ಮಾಡುವ ಮನುಷ್ಯರಿಗೆ ಇದು ಸಹಾಯಕ ಎಂದು ಅವರು ನಂಬಿದ್ದರು. ಶಿಶುಗಳಿಗೆ ಕಟ್ಟುವ ಉಡುದಾರ ಇನ್ನೂ ಒಂದು ವಿಚಿತ್ರ ಆದರೆ ತರ್ಕಬದ್ಧ ಕಾರಣಕ್ಕೆ ಪ್ರಸಿದ್ಧ. ದಾರ ಸಡಿಲವಾಗುತ್ತಿದೆ ಎಂದರೆ ಮಗು ಕಳೆದುಕೊಳ್ಳುತ್ತಿದೆ. ದಾರ ಬಿಗಿಯಾಗಿದೆ ಎಂದರೆ ಮಗುವಿನ ಬೆಳವಣಿಗೆ ಚುರುಕಾಗಿದೆ. ವೈದ್ಯಕೀಯ ಸಲಕರಣೆ ಇಲ್ಲದ ಕಾಲದಲ್ಲಿ ಇದು ಬೆಳವಣಿಗೆಯನ್ನು ಗಮನಿಸುವ ಒಂದು ರೀತಿಯ ಸಾಧನವಾಗಿದ್ದೇ ಇರಬಹುದು. ಈ ಮಾತಿನ ಹಿಂದೆ ಒಂದು ಸಾಮಾನ್ಯ ಬುದ್ಧಿಯೂ ಇದೆ. ಸೊಂಟದ ಪ್ರದೇಶಕ್ಕೆ ರಕ್ತ ಸಂಚಾರ ಸುಧಾರಿಸುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಆಯುರ್ವೇದ ಶಾಸ್ತ್ರಗಳಲ್ಲಿ ಬೆಳ್ಳಿ ಅಥವಾ ಚಿನ್ನದ ಉಡುದಾರ ದೇಹದ ಉಷ್ಣತೆಯನ್ನು ಸಮತೋಲನಕ್ಕೆ ತರುತ್ತದೆ. ವಿಶೇಷವಾಗಿ ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಇದು ಒಳ್ಳೆಯದು ಎಂದು ಹೇಳುತ್ತಾರೆ. ಇದಕ್ಕೆ 100% ವೈದ್ಯಕೀಯ ಪ್ರಾಮಾಣಿಕತೆ ಇದೆ ಎಂದು ಹೇಳಲು ಆಗದು. ಆದರೆ ಶತಮಾನಗಳಿಂದ ಬಂದಿರುವ ಈ ಜ್ಞಾನಕ್ಕೆ ಜನರು ನೀಡಿದ ವಿಶ್ವಾಸವನ್ನು ಮರೆಯಲು ಸಾಧ್ಯವಿಲ್ಲ. ಸಂಪ್ರದಾಯ ಮಾತ್ರವಲ್ಲ, ಹಲವಾರು ಪ್ರಾಯೋಗಿಕ ಕಾರಣಗಳು ಈ ಪುಟ್ಟ ದಾರದ ಹಿಂದೆ ಇವೆ. ಹಿಂದಿನ ಕಾಲದಲ್ಲಿ ಲಂಗೋಟಿ ಎಂಬ ಬಟ್ಟೆಯನ್ನು ತೊಡುತ್ತಿದ್ದಾಗ ಅದನ್ನು ಭದ್ರವಾಗಿ ಹಿಡಿದಿಡಲು ಉಡುದಾರ ಒಂದು ಬೆಲ್ಟ್ ಆಗಿ ಕೆಲಸ ಮಾಡುತ್ತಿತ್ತು. ಮಗು ಹುಟ್ಟಿದ 2ನೇ ದಿನ ಉಡುದಾರ ಕಟ್ಟುವುದಕ್ಕೆ ಇರುವ 28ರ ಸಂಪ್ರದಾಯ ಮಗು ಕುಟುಂಬಕ್ಕೆ ಸೇರಿದ ದಿನವನ್ನು ಅರ್ಥಪಡಿಸುತ್ತಿತ್ತು. ಬದುಕಿನ ಮೊದಲ ಆಭರಣ ಅಂದರೆ ಉಡುದಾರ. ಅದು ಕೇವಲ ದಾರವಲ್ಲ, ಕುಟುಂಬದ ಬಂಧನ. ಗ್ರಾಮೀಣ ಪ್ರದೇಶಗಳಲ್ಲಿ ಇದಕ್ಕೆ ಇನ್ನೂ ವಿಚಿತ್ರ ಉಪಯೋಗಗಳಿವೆ. ಹಾವು ಕಚ್ಚಿದರೆ ದಾರದ ಒಂದು ಭಾಗವನ್ನು ಕಟ್ಟಿ ವಿಷ ಏರದಂತೆ ತಡೆಯುತ್ತಾರೆ. ಹೊಲಗಳಲ್ಲಿ ಗಾಯವಾದರೂ ರಕ್ತದ ಹರಿವು ನಿಯಂತ್ರಿಸಲು ಉಪಯೋಗಿಸುತ್ತಾರೆ. ಕೆಲವೊಮ್ಮೆ ನೀರಿನಲ್ಲಿ ಮುಳುಗುತ್ತಿರುವವನನ್ನು ಎಳೆಯುವಾಗ ಈ ಉಡುದಾರವೇ ಹಿಡಿದು ಜೀವವನ್ನು ಕಾಪಾಡಿದ ಘಟನೆಗಳೂ ಇವೆ. ಹೌದು, ಒಂದು ಚಿಕ್ಕ ದಾರ, ಆದರೆ ಜೀವನದ ಅನೇಕ ಕ್ಷಣಗಳಲ್ಲಿ ಉಪಯೋಗವಿದ್ದ ದಾರ.
ಇವೆಲ್ಲ ಕೇಳಿದ ಮೇಲೆ ನಮ್ಮ ಪ್ರಶ್ನೆ ಒಂದೇ, ಇದರಲ್ಲೇನು ನಿಜ, ಏನು ನಂಬಿಕೆ, ಏನು ಸಂಪ್ರದಾಯ? ವಿಜ್ಞಾನದ ದೃಷ್ಟಿಯಿಂದ ನೋಡಿದರೆ ದೇಹದ ಮೇಲೆ ದಾರ ಕಟ್ಟಿಕೊಂಡರೆ ಚಕ್ರಗಳು ಸ್ಥಿರವಾಗುತ್ತವೆ ಅನ್ನೋದು ಸಾಬೀತಾಗಿಲ್ಲ. ಆದರೆ ಜನರ ಮನಸ್ಸು ಶಾಂತವಾಗುತ್ತದೆ ಅನ್ನೋದು ಸತ್ಯ. ದಾರದಿಂದ ಹರ್ನಿಯ ತಡೆಯಬಹುದು ಅನ್ನೋದು ಸಂಪೂರ್ಣ ಸಾಬೀತಾಗಿಲ್ಲ. ಆದರೆ ಒತ್ತಡಕ್ಕೆ ಬಳಸುವ ಪಟ್ಟಿಗಳು ಇದಕ್ಕೆ ಹೋಲಿಕೆ. ಮಕ್ಕಳ ದಾರ ಬಿಗಿಯಾಗುತ್ತದೆ ಅನ್ನೋದು ನಿಜವಾಗಿಯೂ ಬೆಳವಣಿಗೆಯ ಸೂಚಕವಾಗಿರಬಹುದು. ದೇಹದ ಉಷ್ಣತೆ ನಿಯಂತ್ರಣ, ರಕ್ತ ಸಂಚಾರ, ಜೀರ್ಣಕ್ರಿಯೆ ಇವುಗಳ ಹಿಂದೆ ಕೂಡ ಕೆಲವು ಮೂಲಭೂತ ತತ್ವಗಳು ಇವೆ. ನಾವು ಇಂದು ಮಾಡಿದ್ದಿಷ್ಟು ನಂಬಿಕೆಯನ್ನು ಗೌರವಿಸಿ ಅದರ ಹಿಂದಿರುವ ವೈಜ್ಞಾನಿಕ ತರ್ಕಗಳನ್ನು ಹುಡುಕಿದ್ದೇವೆ. ಇದರ ಹಿಂದೆ ಮರ್ಮವೂ ಇದೆ, ತರ್ಕವೂ ಇದೆ. ಆದರೆ ಯಾವುದು ನಿಮಗೆ ನಂಬಿಕೆ, ಯಾವುದು ನಿಮಗೆ ವಿಜ್ಞಾನ? ಅದು ಪ್ರತಿ ವ್ಯಕ್ತಿಯ ಮನಸ್ಸಿನ ತೀರ್ಮಾನ. ನಿಮ್ಮ ಅಭಿಪ್ರಾಯವೇನು? ಉಡುದಾರ ಕೇವಲ ಸಂಪ್ರದಾಯವೇ, ಆಧ್ಯಾತ್ಮಿಕ ರಕ್ಷಣೆಯೇ, ಅಥವಾ ವೈಜ್ಞಾನಿಕ ಅರ್ಥವಿರುವ ಜೀವನ ಶೈಲಿಯೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇದು ನಿಮ್ಮ ಎಚೋಹಿಸ್ಟ್. ಮುಂದಿನ ರಹಸ್ಯದಲ್ಲಿ ಮತ್ತೆ ಭೇಟಿಯಾಗೋಣ.